ಎಲ್ರಿಗೂ ನಮಸ್ಕಾರ. ಫೈನಲಿ RCB ಮ್ಯಾಚ್ ಏನೋ ಗೆದ್ದೋಯ್ತು. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಒಂದ್ ಕಡೆ ಒಂಥರ ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್ಲು. ಬಟ್ RCB ಹೇಟರ್ಸ್ ಹೇಳ್ತಾ ಇದ್ರು ನಮ್ಮ ಹತ್ರ 5 ಕಪ್ ಇದೆ ಅಂತ. ನಮ್ ಕೈಗೆ ಸಿಗಾಕೊಂಡ್ರೆ ಬಿಡಿ ಅವ್ರನ್ನ ಪಾಯಸ ಮಾಡಿ ಕಳ್ಸಿಬಿಟ್ಟಿದೀವಿ ಅವ್ರನ್ನೆಲ್ಲರೂ. ಊರ್ಗ್ ಹೋಗ್ಬಿಟ್ಟು ಅವ್ರು ಮತ್ತೆ ವಾಪಸ್ ಎಮ್ಮೆಗಿಮೆ ಮೇಯ್ಸೋಕ್ ಕಳ್ಬಿಡಿ ಮಕ್ಳು ಹಂಗ್ ಮಾಡಿ ಇಟ್ಬಿಟ್ಟಿದೀವಿ. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳ್ಸುದ್ ನಾವು ಅವ್ರನ್ನ. 5 ಕಪ್ ಏನಕ್ಕೆ? 2 ವರ್ಷ ಬ್ಯಾನ್ ಆಗಿ 5 ಕಪ್ ಹೊಡಿಯೋದೇನು, ನಾವು 2 ವರ್ಷ ಕಂಟಿನ್ಯೂಸ್ ಆಗಿ ಬ್ಯಾನ್ ಆಗದಿರೋ ಕಪ್ ಹೊಡಿಯೋದ್ರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ನೋಡ್ರಿ, ನನ್ನ ಥ್ರೆಟ್ ಮಾಡಬೇಡ್ರಿ. ನಾನು ಯಾವ್ದೋ ಕಾಂಜಿ ಪಿಂಜಿ ಬ್ಯಾನ್ ಆಗಿರೋ ಟೀಮ್ ಫ್ಯಾನ್ ಅಲ್ಲ. ಪಕ್ಕಾ ಲೋಕಲ್, ನಾನು ಪಕ್ಕಾ ಲೋಕಲ್ ಹುಡುಗ, ಲೋಕಲ್ ಫ್ಯಾನ್. ನೋಡಿ, ಲೋಕಲ್ ಹುಡುಗರ ಅಭಿಮಾನ ಏನ್ರಿ ಕಿತ್ಕೊಂಡ್ಬಿಡ್ತೀರ ನೀವು ಆ CSK ಅವರು. 5 ಕಪ್ ಇದೆ ಅಂತ ಹೇಳೋರ್ಗೆ ಒಂದೇ ಮಾತು, ಈ ಸಲನೂ ಕಪ್ ಹೊಡೆದಿದ್ದೀವಿ, ಮುಂದಿನ ಸಲನೂ ನಾವೇ ಕಪ್ ಹೊಡಿತೀವಿ. ಇವತ್ತು RCB ಕಪ್ಪು ಲಾಲಿಪಾಪ್ ಅಂದವ್ರಿಗೆ ನಮ್ಮ ಕಡೆಯಿಂದ ಲಾಲಿಪಾಪ್ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ನನಗಿದ್ರ ಒಂಥರ ಸಂತೋಷ. ಫೈನಲಿ ಲಾಲಿಪಾಪ್ ರಿಸೀವ್ ಮಾಡ್ಕೊಂಡಿದ್ದೀನಿ, ಬಂದಿದೆ, ಒಬ್ಬೊಬ್ರಿಗೆ ಕೊಡೋದು. ಗೈಸ್, ನಮ್ಮ ಫಸ್ಟ್ ಲಾಲಿಪಾಪ್ ಬಂದು ನಮ್ಮ ಸರ್ಗೆ ಕೊಡ್ತಾ ಇರೋದು. ಇವರು ಕೂಡ CSK ಫ್ಯಾನು. ಸರ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಹಿಂಗೆ ಸರ್ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದ್ ಏನ್ ಮಾಡುದು. ನೀನು RCB ಫ್ಯಾನು, CSK ಫ್ಯಾನು? ನೀನು ಆವಾಗ CSK ಸಪೋರ್ಟ್ ಮಾಡ್ತಿದ್ದೆ, ನಿನಗೂ ನಾನು ಕೊಡ್ಬೇಕು ನನಗೆ ಲಾಲಿಪಾಪ್. RCB